ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ, ಏನ್ ವಿಷಯ? ಏನಾಯ್ತು ಅಂತಾನೆ ಹೇಳಲಿಲ್ಲ. ತೀರ್ಥ ತೀರ್ಥ ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ ಅದಕ್ಕೆ. ಅಲ್ಲ, 5 ನಿಮಿಷ ಮನೇಲಿ ಇರು ಅಂತ ಹೇಳಿದ್ರೆ ಇರ್ತಿರ್ಲಿಲ್ಲ. ಈಗ ನೋಡಿದ್ರೆ ಹೀಗ್ ಕೂತಿದ್ಯಾ. ಪ್ರಚಾರ ಇಲ್ವಾ? ಇದೆ ಅದಕ್ಕೆ, ಆದ್ರೆ ಯಾಕೋ ಹೋಗೋದಕ್ಕೆ ಮನ್ಸಿ. ಮನ್ಸಿಲ್ಲ ಅಂದ್ರೆ ಹೇಗೆ ತೀರ್ಥ? ಇದು ನಿನ್ ಭವಿಷ್ಯದ ಪ್ರಶ್ನೆ. ಹೌದು ಅದಕ್ಕೆ. ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಬೋದಾ? ಕೋರ್ಸ್. ನಿನಗೆ ಹೆಲ್ಪ್ ಬೇಕು ಅಂದ್ರೆ ನಾನು ಮಾಡಲ್ಲ ಅಂತೀನ. ಎನಿಥಿಂಗ್ ಫಾರ್ ಯು, ಹೇಳು. ನನಗೆ 25 ಲಕ್ಷ ಹಣ ಬೇಕಿತ್ತು. 25 ಲಕ್ಷ? ಆರ್ ಯು ಕಿಡಿಂಗ್ ಮೀ? ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಅಷ್ಟೊಂದು ಹಣ? ಆಫೀಸ್ ಅಕೌಂಟ್ ಇಂದ ಕೊಡೋಣ ಅಂದ್ರೆ 1 ರೂಪಾಯಿ ಆಚೆ ಈಚೆ ಆಗ್ಬಾರ್ದು ಅಂತ ಮಾವ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಅದಕ್ಕೆ, ನಾನು ಆಫೀಸಿಂದ ಹಣ ಕೇಳ್ತಾ ಇಲ್ಲ. ನಿಮಗೆ ಪರಿಚಯ ಇರೋರು ಯಾರತ್ರಾದ್ರೂ ಹಣ ಹೊಂದಿಸ್ಬೋದಾ ಅಂತ. ಸಹಾಯ ಅಂತ ಅಲ್ಲ, ಸಾಲ ಅಂತಾನೆ ಕೊಡ್ಲಿ, ಬಡ್ಡಿ ನಾನು ಕೊಡ್ತೀನಿ. ಬಡ್ಡಿಗಾದ್ರೆ ಯೋಚನೆ ಮಾಡ್ಬೋದು. ಇಟ್ಸ್ ಅ ಹ್ಯೂಜ್ ಅಮೌಂಟ್. ಯೋಚನೆ ಮಾಡು ತೀರ್ಥ. ಯೋಚನೆ ಮಾಡಿದ್ದೀನಿ ಅದಕ್ಕೆ. ನನಗೆ ಹಣ ಬೇಕು. ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅದಕ್ಕೆ. ಇದೊಂದು ಕೆಲಸ ಮಾಡಿದ್ರೆ ನಾ ಎಲೆಕ್ಷನ್ ಗೆಲ್ಲೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ದಯವಿಟ್ಟು ಸಹಾಯ ಮಾಡಿ ಅದಕ್ಕೆ. ಅಫ್ಕೋರ್ಸ್ ತೀರ್ಥ, ನೀನ್ ಇಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನೀನ್ ಗೆಲ್ತೀಯ ಅನ್ನೋದಾದ್ರೆ ನಾನ್ ಹೆಲ್ಪ್ ಮಾಡಲ್ವಾ? ಅಫ್ಕೋರ್ಸ್. ಥ್ಯಾಂಕ್ ಯು ಅದಕ್ಕೆ. ಮೊನ್ನೆ ನಡೆದಿರೋ ಜಗಳ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಹಾಯ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ತೀರ್ಥ, ನಾನೇನ್ ಸಣ್ಣ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಬೇಡದೇ ಇರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸೋದಕ್ಕೆ ನಾನೇನ್ ಬೇರೆಯವ್ರ ಥರನ? ಆದಷ್ಟು ಬೇಗ ಹಣ ಹೊಂದಿಸಿ ನಿನಗೆ ಹೇಳ್ತೀನಿ. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಈ ದೊಡ್ಡೋರ್ ಸಹವಾಸನೇ ಇಷ್ಟು. ಹೇಳಿದ ಟೈಮಿಗೆ ಬರಕಿಲ್ಲ. ಯಾಕೆ ಇಷ್ಟೊಂದು ತಡವಾಗಿ ಬಂದ್ರಿ? ನೀವ್ ಹೇಳಿದಕ್ಕಿಂತ 2 ನಿಮಿಷ ಮುಂಚಿತವಾಗೇ ಬಂದಿದ್ವಿ. 25 ನಿಮಿಷ ಮುಂಚೆನೆ ಬಂದೀವಿ ನಾನು. ಹಾಗೆ ಬರೋದಕ್ಕೆ ಹೇಳಿದ್ಯಾರು ನಿಮ್ಗೆ? ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾವು ಟೈಮಿಗೆ ಬೆಲೆ ಕೊಟ್ರೆ ಟೈಮು ನಮಗ್ ಬೆಲೆ ಕೊಡುತ್ತೆ. ಎನಿವೆ, ಆ ಹೂ ಮಾರೋ ಹುಡುಗಿ ತವ್ರ ಮನೇಲಿರೋ ಹಾಗೆ ಮಾಡಿದ್ದೆ. ಆದ್ರೆ ನೀವು ಆ ಅವಕಾಶನ ಬಳಸ್ಕೊಳ್ಳೇ ಇಲ್ಲ, ಎಲ್ಲ ಹಾಳು ಮಾಡ್ಬಿಟ್ರಿ. ಅಯ್ಯ, ನಾನೇನ್ ಮಾಡಕ್ಕಾಗ್ತದೆ? ನಿಮ್ ಕಾರ್ಪೆಂಟರ್ ಸಾಹೇಬಪ್ಪ ದೇವ್ರ ಮುಂದೆ ಸುಳ್ಳು ಪ್ರಮಾಣ ಮಾಡ್ತಾವ್ರೆ ಅಂತ ನನ್ಗೇನ್ ಗೊತ್ತಿತ್ತ? ಅಲ್ಲ, ದೇವ್ರ ಮುಂದೆ ಸುಳ್ಳು ಪ್ರಮಾಣ ಮಾಡಿ ಬದುಕಕ್ಕಾಯ್ತದ ಅಂತೀನಿ. ಸರಿ, ಅದೆಲ್ಲ ಬಿಡಿ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಈಗ ಮತ್ತೆ ನಿಮ್ಗೊಂದು ಅವಕಾಶ ಕೊಡ್ತೀನಿ, ಅದನ್ನಾದ್ರೂ ಬಳಸ್ಕೊತೀರಾ ನೋಡಿ. ತೀರ್ಥನ್ಗೆ 25 ಲಕ್ಷ ಬೇಕು. ನೀವು ಕೊಡೋದಕ್ಕಾಗತ್ತಾ?
ಏನ್ ತಮಾಷೆ ಮಾಡ್ತಿದ್ದೀರಾ? ಅಲ್ಲ ನಿಮ್ ಕಾರ್ಪೆಟ್ರಪ್ಪನ್ ಏನ್ ಕಮ್ಮಿ ಅಂತೀವ್ನಿ? ಮನೆಯಲ್ಲೇ ದೊಡ್ಡ ಹಣ ಕೊಳಿತಾ ಬಿದ್ದೈತೆ, ಅವ್ರ ಯಾಕೆ ನನ್ನ ಹತ್ರ 25 ಲಕ್ಷ ಸಾಲ ಕೇಳ್ತವ್ರೆ? ಯಾಕೆ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ ಆಗೋದಿಲ್ಲ. ಕೆಲವು ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ನಿಮಗ್ ಬೇಡದೇ ಇರೋ ವಿಷಯ. ಕೋಟಿಗಟ್ಲೆ ಕೊಳಿತಾ ಇದೆ, ಆದ್ರೆ ಅದನ್ನ ಯಾರು ಬಳಸಕ್ಕಾಗದೇ ಇರೋ ಪರಿಸ್ಥಿತಿ ಇದೆ. ತೀರ್ಥಂಗೆ ಹಣದ ಅವಶ್ಯಕತೆ ಇದೆ, ನಿಮಗ್ ಕೊಡೋದಕ್ಕಾಗತ್ತಾ? ಅದೇ ವಿಷಯನ ಮುಂದಿಟ್ಕೊಂಡು ತೀರ್ಥನ ಆಟ ಆಡಿಸ್ಬೇಕು. ಆ ಹೂ ಮಾರೋ ಹುಡ್ಗಿನ ನಿಮ್ ಹಿಡ್ತಕ್ ತಗೋಬೇಕು. ಏನ್ ಹೇಳ್ತೀರಾ? ದುಡ್ಡೇನ ಕೊಡ್ತೀವ್ನಿ, ಆದ್ರೆ ಅಷ್ಟೊಂದ್ ಹಣ ಆಯಪ್ಪನ್ಗೆ ಯಾಕೆ ಅಂತೀವ್ನಿ? ಅದೇನೋ ನಿಮ್ ಕಾಲೋನಿಲಿ ಸ್ಟಡಿ ಸೆಂಟರ್ ಕಟ್ಟಿಸ್ಬೇಕಂತೆ, ಅದಕ್ಕೆ. ಒಂದೇ ಒಂದ್ ಮಾತನ್ನ ಹೂ ಅಂದ್ರೆ ನಿನ್ನೂ ನಿನ್ ಮಗನ್ನು ಹುಕ್ಕಿಳ ಅನ್ಸ್ಬಿಡ್ತಾರೆ ಕಾಲೋನಿ ಜನ. ನಿಮ್ ಮಗ ಮಾಡಿದ ಸಂಚೆಲ್ಲ ಬಯಲಾಗಿ ಅವ್ನ್ ಜೈಲಲ್ಲಿ ಇದ್ದಾನೆ. ಏನಾದ್ರೂ ಬಾಲ ಬಿಚ್ಚಿದ್ರೆ ಒಳಗಡೆ ಹಾಕ್ಸ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಂತವ ಬಡ್ಡಿ ಜಾಸ್ತಿ ಆಯ್ತದೆ, ಆಟೋನ್ ಬಡ್ಡಿ ಕೊಡಕ್ ಆಯ್ತದ? ಬಡ್ಡಿ ಎಷ್ಟಾದ್ರೂ ಸರಿ, ಈಸ್ ರೆಡಿ ಟು ಪೇ. ಅಂದ್ರೆ ಅವ್ನ್ ಕೊಡೋದಕ್ ರೆಡಿ ಇದ್ದಾನೆ. ಸರಿ, ಯಾವಾಗ ಹಣ ಬೇಕು ಅಂತ ಹೇಳ್ತೀನಿ, ಅಮೌಂಟ್ ರೆಡಿ ಮಾಡ್ಕೊ. ರಾಜೇಶ್, ನೆಕ್ಸ್ಟ್ ಪ್ಲಾನ್ ಏನು? ನಿನ್ನೆ ನಾವು ಕೊಟ್ಟ ಡೋಸ್ಗೆ ಅವಳು ತಲೆ ಸುತ್ತಿರುತ್ತೆ, ಈಗ ತಲೆ ಸುತ್ತಿ ಬೀಳುವಾಗ ಮಾಡಬೇಕು. ಓಕೆ, ಬಟ್ ಇಲ್ಲೇನ್ ಮಾಡ್ತೀಯಾ? ಜಸ್ಟ್ ವೇಟ್ ಅಂಡ್ ಸಿ. ಕಮಾನ್ ಜಾನು, ಕಮಾನ್. ಇವತ್ತು ನಾನು ನಿನ್ಗೆ 5 ನಿಮಿಷದಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಟಿಯರ್ ಸಿಸ್ಟರ್, ಒಂದು 5 ನಿಮಿಷ ಈ ಕಡೆ ಬರ್ತೀರಾ? ಯಾಕೆ? ಜಾನುಗೆ ಒಂದು ರೆಸಿಪಿ ಹೇಳ್ಕೊಡ್ಬೇಕು. ಐ ಮೀನ್ ಅಡ್ಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಏನ್ ಬೇಕು ಅಂತ ಹೇಳಿ, ನಾನೇ ಮಾಡ್ಕೊಡ್ತೀನಿ. ನಿಮ್ಗೆ ಅದ್ ಮಾಡಕ್ ಬರಲ್ಲ ಸಿಸ್ಟರ್, ಪ್ಲೀಸ್ ಒಂದ್ 5 ನಿಮಿಷ ಈ ಕಡೆ ಬನ್ನಿ. ಬನ್ನಿ ಸಿಸ್ಟರ್, ಪ್ಲೀಸ್. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನ್ ಎಲ್ಲರೂ ನಿನ್ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾ? ಈ ಮನೆ, ಈ ಅಡ್ಗೆ ಮನೆ, ಈ ಸ್ಟೋವ್ ಎಲ್ಲ ಲೀಸ್ ತಗೊಂಡ್ಬಿಟ್ಟಿದ್ಯಾ ನೀನು? ನಿನ್ ಪರ್ಮಿಷನ್ ಕೇಳ್ಬೇಕಾ ಇಲ್ಲ ಅಪ್ಪ ಅಮ್ಮನ್ ಪರ್ಮಿಷನ್ ಕೇಳ್ಬೇಕಾ? ಜಾನು, ಕೋಪ ಮಾಡ್ಕೋಬೇಡ. ಸರಿ, ಅದೇನ್ ಬೇಕೋ ಮಾಡ್ಕೊಳ್ಳಿ. ರಾಜೇಶ್, ಯು ಸ್ಟಾರ್ಟ್, ನಾನ್ ನಿನ್ ಜೊತೆಗೆ ಇರ್ತೀನಿ. ಯಸ್. ಹೇ ಜಾನು, ಮೊದ್ಲು ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆ ಆಲ್ರೆಡಿ ಇದೆ. ನೆಕ್ಸ್ಟ್ ನೀರ್ ಹಾಕ್ಬೇಕು. ಯಸ್. ಟೈಟರನ್. ಕಮ್ ಆನ್, ನೀರ್ ರೆಡಿ. ಪಾತ್ರೆಗೆ ನೀರ್ ಹಾಕ್ಬೇಕು. ಯಸ್. ಆಮೇಲೆ ಬೆಂಕಿ. ಏನಾಯ್ತು ರಾಜೇಶ್? ಹೇ ಕೂಲ್, ಸ್ಟವ್ಗೆ ಬೆಂಕಿ ಹಚ್ಬೇಕು ಅಂದೆ ಅಷ್ಟೇ. ಏನ್ ಜಾನು, ಬೆಂಕಿ ತುಂಬಾ ಸ್ಲೋ ಆಗಿ ಉರಿತಿದೆ. ಬೆಂಕಿ ಯಾವಾಗ್ಲೂ ದಗ 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 ಅಂತ ಉರಿಬೇಕು, ಆಗ್ಲೇ ಅಲ್ವಾ ಕೆಲ್ಸ ಬೇಗ ಆಗೋದು. ಹಾ, ಅಂಡ್ ಒನ್ ಮೋರ್ ಥಿಂಗ್ ಜಾನು, ನೀರಲ್ಲಿ ಮತ್ತೆ ಬೆಂಕಿ ಜೊತೆ ಯಾವತ್ತೂ ಆಟ ಆಡಕ್ ಹೋಗ್ಬಾರ್ದು. ನೀರು ನಮ್ನ ಮುಳುಗಿಸ್ಬಿಡುತ್ತೆ, ಬೆಂಕಿ ಸುಟ್ಟಾಕ್ಬಿಡುತ್ತೆ ಅಲ್ವಾ ಅಕ್ಕ?
ಬೆಂಕಿ ಅಕ್ಕ, ಬೆಂಕಿ ಅಕ್ಕ, ಅಕ್ಕ, ಬೆಂಕಿ ಅಕ್ಕ. ಅಕ್ಕ 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 ಕಾಪಾಡಕ್ಕ ಅಕ್ಕ ಅಮ್ಮ ಅಮ್ಮ ಅಕ್ಕ ಅಕ್ಕ ಅಮ್ಮ ಅಮ್ಮ ರಾಜೇಶ, ಏನೂ ಆಗಿಲ್ಲ ಅಲ್ವಾ? ಉರಿತಿದ್ಯಾ ತುಂಬಾ? ಕೂಲ್ ಅಕ್ಕ, ಕೂಲ್. ಇಟ್ಸ್ ಓಕೆ, ಏನೂ ಆಗಿಲ್ಲ. ಏನೇನೂ ಆಗಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಮಿಡಿಯೇಟ್ ಆಗಿ ನೀವು ನನ್ನ ಕೈನ ನೀರಲ್ಲಿ ಹಾಕಿದ್ರಿ, ಇಲ್ಲ ಅಂತಿದ್ರೆ ನನ್ನ ಮೈಗೆ ಬೆಂಕಿ ಹತ್ಕೊಂಡ್ಬಿಟ್ಟಿರೋದು. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ತುಂಬಾ ಉರಿತಾ ಇದ್ಯಾ? ಏ ರಾಜಿ, ಹೋಗ್ ಮುಲಾಮ್ ತಗೋಬಾರೆ. ರಾಜಿ, ಅಯ್ಯೋ ಜಾನು, ಆಯಿಂಟ್ಮೆಂಟ್ ಏನಾದ್ರೂ ಇದೆ ತಗೊಂಬಾ, ಹೋಗು. ಸರಿ. ನೀಲಕ್ಕ, ಜೇನುತುಪ್ಪ ಏನಾದ್ರೂ ಇದ್ರೆ ತಗೊಂಡ್ ಬನ್ನಿ. ಸರಿ, ಹೋಗ್ಬಿಡುತ್ತೆ. ಅಕ್ಕ, ನೋವಾಗಿರೋದು ನನಗೆ, ನೀವ್ ಯಾಕೆ ಅಳ್ತಾ ಇದ್ದೀರಾ?